ನಾವೇನಕ್ಕೆ ನೋಡಬೇಕು, ಅದು ಮೂವಿ ನೋಡಬೇಕು ನಮ್ಗೆ ಏನು ಮೆಸೇಜ್ ಸಿಗತ್ತೆ ಅಂತ ನಮಗೆ. ಈಗ ನಾನು ಸ್ಪೆಷಲಿ ಸಿನಿಮಾನ ಯಾವ ರೀತಿಲಿ ಯಾವುದೋ ಒಂದು ಬೇರೆ ಸಿನಿಮಾ ನೋಡೋಕ್ಕೆ ಅಂತ ಹೋದರೆ ಒಬ್ಬ ಆಡಿಯನ್ಸ್ ಆಗಿ ನಾನು ಒಂದೇ ಮೈಂಡಲ್ಲಿ ಇಟ್ಕೊಂಡು ಹೋಗೋದು, ನಾನು ಕೊಡೋ 150-200 ರೂಪಾಯಿ 2.5 ಗಂಟೆಗೆ ನನಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು. ಯಾಕಂದರೆ ನನಗೆ ಜೀವನದಲ್ಲಿ ತುಂಬ ಇರುತ್ತೆ ಪ್ರಾಬ್ಲಮ್ಸು. ಏನೋ ಒಂದು ಕೆಲಸ ಪ್ರಾಬ್ಲಮ್ ಇರುತ್ತೆ, ಮನೇಲೇನೋ ತೊಂದರೆ ಇರುತ್ತೆ, ಆಫೀಸಲ್ಲಿ ಏನೋ ಒಂದು ಇದು ತೊಂದರೆಗಳಿರುತ್ತೆ. ಅದನ್ನೆಲ್ಲ ಮರೆತು ನಾನು 2.5 ಗಂಟೆ ಸಿನಿಮಾನ ಎಂಜಾಯ್ ಮಾಡಬೇಕು. ನೀನು ನನಗೆ ನಾನು ಕೊಟ್ಟಿರೋ ದುಡ್ಡಿಗೆ ನೀನು ನನಗೆ ಎಂಟರ್ಟೈನ್ ಮಾಡ್ದೆ, ನನಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಇಲ್ವಾ ಇಲ್ಲ, ಅದೊಂದೇ ಇಂಟೆನ್ಷನ್ ನಾನು ನೋಡೋದು. ಸೊ ಈಗ ಈ ಸಿನಿಮಾಲೂ ಅಷ್ಟೇ, ನಾನು ಇವಾಗ ಒಂದು ಮೆಸೇಜ್ ಕೊಡೋಕ್ಕೋ ಇಲ್ಲ ಬೋಧನೆ ಮಾಡೋಕ್ಕೋ ನಾನು ಯಾವ ಗುರು ಅಲ್ಲ, ನಾನು ತುಂಬ ಮೇಧಾವಿ ಅಲ್ಲ, ಇಲ್ಲ ಏನೋ ತುಂಬ ದೊಡ್ಡ ಸಂತನೂ ಅಲ್ಲ. ನಾನೊಬ್ಬ ನಾರ್ಮಲ್ ಮನುಷ್ಯ. ನನ್ನ ಕೆಲಸ ಏನು, ಸಿನಿಮಾ ಮಾಡೋದು, ಜನಗಳಿಗೆ ಎಂಟರ್ಟೈನ್ ಮಾಡೋದು. ನನ್ನ ಜಾಬೇ ಜನಗಳಿಗೆ ಎಂಟರ್ಟೈನ್ ಮಾಡೋದು. ಸೊ ಅದು ನಾನು ಮಾಡ್ತಾಯಿದ್ದೀನಿ, ನಾನು ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಅದಷ್ಟೇ ನಾನು ಮೈಂಡಲ್ಲಿ ಇಟ್ಕೋತೀನಿ. ಈ ಸಿನಿಮಾಲೂ ಅಷ್ಟೇ, ನಾನು ಯಾರಿಗೂ ಮೆಸೇಜ್ ಕೊಡೋಕ್ಕಾಗಲಿ ಇಲ್ಲ ಬೋಧನೆ ಮಾಡೋಕ್ಕೆ ನಂದು ಯಾವ ಸಿನಿಮಾನೂ ನಾನು ಮಾಡಿಲ್ಲ. ಅದು ಪ್ರೀವಿಯಸ್ ಈಗ ಜೊತೆಲಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಲೈಫ್ ಜೊತೆ ಸೆಲ್ಫಿ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಈವನ್ ಇದು ಅಷ್ಟೇ, ನೀವು ಬಂದು 150 ಇಲ್ಲ 200 ರೂಪಾಯಿ ಕೊಟ್ಬಿಟ್ಟು 2.5 ಗಂಟೆ ನಿಮ್ಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು.